ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಇದು ಗೌಡಗಿರಿ ಕ್ಷೇತ್ರದ ಶ್ರೀ ಚಾಮುಂಡೇಶ್ವರಿ ಟೆಂಪಲ್. ನೋಡಿ, ಈ ಟೆಂಪಲಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ತುಂಬ ಜನ ಬರ್ತಾರೆ. ನಾವು ಕೂಡ ಬಂದಿದ್ದೀವಿ. ನೋಡಿ ಎಷ್ಟೊಂದು ಜನ ಕಾಯಿಗೆಲ್ಲ ಕಟ್ಟಿದ್ದಾರೆ. ಈ ಕಾಯಿ ಕಟ್ಟುವುದೇನೆಂದರೆ, ಇಲ್ಲಿ ಅವರ ಮನಸ್ಸಲ್ಲಿರುವ ಬೇಡಿಕೆಗಳನ್ನು ಹೇಳ್ಕೊಂಡು ಕಟ್ತಾರೆ. ಹೇಳ್ಕೊಂಡಿದ್ದೆಲ್ಲ ಒಳ್ಳೆಯದಾಗಿದೆ, ಅವರಿಗೆ ಆಗ್ತಾ ಇದೆ ಅಂತ ಹೇಳಿ ತುಂಬ ಜನ ಬರ್ತಾರೆ. ಇಲ್ಲಿ ಒಬ್ಬರು ಮಾತು ಹೇಳಿ ಇನ್ನೊಬ್ಬರು ಬರ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ತುಂಬ ಜನ ಬರ್ತಾರೆ. ಅದು ನಾವು ಬೆಳಗ್ಗೆ 8 ಗಂಟೆಗೆ ಬಂದಿದ್ದೀವಿ. ನೋಡಿ, ಇದು ಗರ್ಭಗುಡಿ ಇದು. ಈ ಗರ್ಭಗುಡಿ ಒಳಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾರೆ. ಗರ್ಭಗುಡಿ ಮುಂದೆಲ್ಲ ತುಂಬ ಜನ ಕಾಯಿ ಕಟ್ಟಿದ್ದಾರೆ. ನೋಡಿ, ಕಾಯಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಕ್ಷೇತ್ರದಲ್ಲಿ ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲೆಲ್ಲ ಪೂಜೆ ಮಾಡ್ಕೊಡ್ತಾರೆ. ಪಂಚಲೋಹದಿಂದ ಮಾಡಿದ್ದಾರೆ. ಇದು 60 ಅಡಿ ಎತ್ತರದಲ್ಲಿದೆ. ತುಂಬ ದೊಡ್ಡ ವಿಗ್ರಹ ಇದು. ಕೈಯಲ್ಲಿ ಇಷ್ಟು ಆಯುಧಗಳೆಲ್ಲ ಇದೆ. ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧಗಳಿದೆ. ಈ ಅಮ್ಮನವರ ವಿಗ್ರಹ ಬಂದ್ಬಿಟ್ಟು ಪಂಚಲೋಹದಿಂದ ಮಾಡಿದೆ. ಇಲ್ಲಿ ಚಿಕ್ಕದೊಂದು ವಿಗ್ರಹ ಇದೆ. ಈ ದೊಡ್ಡ ವಿಗ್ರಹದ ಕೆಳಗೊಂದು ಚಿಕ್ಕ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಒಂದು ಕಾಯಿ 50 ರೂಪಾಯಿ ಕೊಟ್ಟರೆ ಈ ಥರ ಕಾಯಿ ಕೊಡ್ತಾರೆ. ಆ ಕಾಯಿ ತಗೊಂಡ್ಬಂದ್ಬಿಟ್ಟು ಆ ವಿಗ್ರಹಕ್ಕೆ ಕೊಡ್ತಾರೆ. ಇಲ್ಲಿ ಸ್ವಾಮಿಯವರು, ಸ್ವಾಮೀಜಿಯವರು, ಅವರು ಪೂಜೆ ಮಾಡ್ತಾರಲ್ಲ, ಅವರು ಮುಟ್ಟಿಸಿ ಕೊಡ್ತಾರೆ. ಆ ಕಾಯಿನ ತೊಗೊಂಡೋಗ್ಬಿಟ್ಟು 7 ಸುತ್ತು ಹಾಕ್ಬಿಟ್ಟು ಕಟ್ಟಬೇಕು. ಅಂದರೆ ನಮ್ಮ ಬೇಡಿಕೆ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಸುತ್ತು ಹಾಕ್ಬಿಟ್ಟು ಆ ಕಾಯಿನ ಕಟ್ಟಬೇಕು. ಆ ಕಾಯಿ ಕಟ್ಟಿ ಬಂದು ಸ್ವಲ್ಪ ದಿನಕ್ಕೆ ಅವರಿಗೆ ಹೇಳ್ಕೊಂಡಿದ್ದೆಲ್ಲ ಆಗಿದೆ ಅಂತ ಅವರ ನಂಬಿಕೆ. ಆ ಥರ ಆಗಿದೆಯೂ ಕೂಡ. ಎಷ್ಟು ಜನ ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. 8 ಗಂಟೆಗೆ ಎಷ್ಟು ಜನ ಇದ್ದಾರೆ ಅಂತಂದರೆ ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ಎಷ್ಟು ಜನ ಆಗ್ಬೋದು. ನೋಡಿ, ಹಳೆಕಾಯಿ ಎಲ್ಲ ತೆಗಿತಾ ಇದ್ದಾರೆ. ಹಳೆಕಾಯಿ ಎಲ್ಲ ತೆಗಿತಾರೆ. ಆದರೂ ಕೂಡ ಹೊಸ ಕಾಯಿ ಕಟ್ತಾನೇ ಇದ್ದಾರೆ. ತುಂಬ ಜನ ಬರ್ತಾರೆ ಇಲ್ಲಿ. ಅದಾದಮೇಲೆ ಬಸವಣ್ಣನ ಒಂದು ಮನೆ ಇದೆ. ಬಸವನ ಮನೆ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟಾಗಿ ಒಂದು ಮನೆ ಇದೆ. ಬಸವನ ಬಂದುಬಿಟ್ಟು ಅಲ್ಲಿ ನೀರು ಕೂಡ ಹಾಕ್ತಾರೆ. ನೀರು ಹಾಕ್ತಾರೆ, ಅಷ್ಟು ನೀರು ಹಾಕ್ತಾರೆ. ಈ ಬಸವನಿಗೆ ಕೇಳ್ತಾರೆ. ನಮ್ಮ ಮನಸ್ಸಲ್ಲಿ ಏನಿದೆ, ಇದಾಗುತ್ತಾ ಆಗಲ್ಲ ಅಂತ ಹೇಳ್ತಾರೆ. ಅದು ಆಗುತ್ತೆ ಅಂತಂದರೆ ಕೈ ಮೇಲೆ ಕಾಲಿಡುತ್ತಂತೆ. ಆದರೆ ನಾವು ಹೋಗಿದ್ದೀನಿ, ಆ ಥರ ಏನೂ ಇರಲಿಲ್ಲ. ಅಂದರೆ ಬರೀ ಕಾಲಿ ನಮಸ್ಕಾರ ಮಾಡ್ಕೊಂಡು ಬರಬೇಕಾಗಿತ್ತು. ಯಾಕಂದರೆ ಜಾತ್ರೆ ಇತ್ತು ಅಂತ ಪ್ರಿಪ್ರೇಷನ್ ನಡೀತಿತ್ತು. ಅದಕ್ಕೋಸ್ಕರ ಆ ದಿನ ನಾವೇನೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಬಂದಾದಮೇಲೆ ಬಸವಣ್ಣನ ನೋಡ್ಕೊಂಡು ಬಂದಾದಮೇಲೆ ಬಸವಣ್ಣನ ನಮಸ್ಕಾರ ಮಾಡಿ ಬಂದಾದಮೇಲೆ ಊಟ ಇಲ್ಲೆಲ್ಲ ಇರುತ್ತೆ. ಊಟ ಇಲ್ಲಿ ಬಂದುಬಿಟ್ಟು 24/7 ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ನೈಟಲ್ಲೆಲ್ಲ ಗೊತ್ತಿಲ್ಲ, ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಊಟ ಮಾಡೋರಿಗೆ ಪ್ರಸಾದ ಸಿಗುತ್ತೆ. ಅಮ್ಮನವರ ಪ್ರಸಾದ ಮುಗಿಸ್ಕೊಂಡು ಬರ್ಬೋದು. ಬಂದಾದಮೇಲೆ ಈ ಅಮ್ಮನವರ ವಿಗ್ರಹ ಯಾವ ಥರ ಕಾಣ್ತಾ ಇದೆ. ಅಲ್ಲಿಂದ ಬಂದರೆ ಜನಗಳೆಲ್ಲ ಇಲ್ಲಿ ತುಂಬಿರ್ತಾರೆ. ಸ್ವಲ್ಪ ಕಡಿಮೆ ಇದೆ, ಬಟ್ ತುಂಬಿರ್ತಾರೆ. ಯಾವಾಗಲೂ ತುಂಬಿರ್ತಾರೆ. ಎಲ್ಲ ಕೂತ್ಕೊಂಡು ಕೆಳಗೆಲ್ಲ ನೋಡಿ ಯಾವ ಥರ ನಮಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.